ಈ ದಿವಸಗಳಲ್ಲಿ ದುಃಖದಲ್ಲಿಯೂ ಗೋಳಾಟದಲ್ಲಿಯೂ ಜೀವಿತವನ್ನು ನಡೆಸುತ್ತಾ ಕರ್ತನನ್ನೇ ಆಶ್ರಯಿಸಿಕೊಂಡಿದ್ದೇನೆ, ನನ್ನ ನಾಳೆಗಳು ಹೇಗಿರುತ್ತದೋ ಎಂಬುದಾಗಿ ಆತಂಕದಲ್ಲಿಯೂ ಭಯದಲ್ಲಿಯೂ ಜೀವಿಸುತ್ತಿರುವಂತಹ ಪ್ರೀತಿಯ ಸಹೋದರ ಸಹೋದರಿ, ದಾವೀದನು ಇಂತಹ ಪರಿಸ್ಥಿತಿಗಳಲ್ಲಿ ಹಾದು ಹೋದನು. ಆದರೆ ಅವನ ಜೀವಿತವನ್ನು ನೋಡುವಾಗ ಅವನೇ ಹೇಳುತ್ತಾನೆ, ಕರ್ತನೇ, ನೀನು ನನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಕುಣಿದಾಡುವ ಹಾಗೆ ಮಾಡಿದ್ದಿ. ನಾನು ಕಟ್ಟಿಕೊಂಡಿದ್ದ ಗೋಣಿ ತಟ್ಟನ್ನು ತೆಗೆದು ಬಿಟ್ಟು ಹರ್ಷ ವಸ್ತ್ರವನ್ನು ನನಗೆ ಧಾರಣೆ ಮಾಡಿಸಿದಿ ಎಂಬುದಾಗಿ ಅವನ ಜೀವಿತದಲ್ಲಿ ಮಾಡಿದಂತ ಅದೇ ಅದ್ಭುತ ಕಾರ್ಯಗಳನ್ನ ದೇವರು ನಿಮ್ಮ ಜೀವಿತದಲ್ಲಿ ಕೂಡ ಮಾಡುವುದಕ್ಕೆ ಶಕ್ತರಾಗಿದ್ದಾರೆ. ನಿಮ್ಮನ್ನು ಧೂಳಿನಿಂದ ಎತ್ತಿ ಪ್ರಭುಗಳ ಸಂಗಡ ಕೂರಿಸಿ ವಿಶೇಷವಾದ ತನ್ನ ವಾಗ್ದಾನಗಳ ಪರಿಪೂರ್ಣತೆಯನ್ನು ನಿಮ್ಮ ಅನುಭವವಾಗಿ ಆತನು ಬದಲಾಯಿಸಲಿದ್ದಾನೆ. ಆದ್ದರಿಂದ ದೃಢವಾಗಿರಿ, ನಂಬಿಕೆಯಿಂದಿರಿ, ಕರ್ತನನ್ನೇ ನಿರೀಕ್ಷಿಸಿಕೊಂಡಿರಿ. ನೀವೆಂದಿಗೂ ಕೂಡ ಆಶಾಭಂಗ ಪಡುವುದಿಲ್ಲ. ಕರ್ತನ ಪರಿಪೂರ್ಣವಾದ ಆಶೀರ್ವಾದಗಳನ್ನು ನಿಶ್ಚಯವಾಗಿ ಅನುಭವಿಸುತ್ತೀರಾ.